Hello everyone, welcome to my first episode of Challenge to Champion, where we bring you stories of resilience, perseverance, and success. I am your host Nishant. Today I bring you an incredibly inspiring story that will move you and make you believe in the power of the human spirit. ನೀವು ಯಾವತ್ತಾದರೂ ಜೀವನದಲ್ಲಿ ಒಂದು ಕ್ಷಣ ಎಲ್ಲವೂ ಮುಗಿದೋಯ್ತು ಅಂತ ಯೋಚಿಸಿದ್ದೀರಾ? ನೀವು ಎಂದಿಗೂ ನಿಮ್ಮ ಸಾಧನೆಯ ದಿಕ್ಕಿನ ಕಡೆ ಮತ್ತೆ ಹಿಂತಿರುಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾವಿಸಿದ್ದೀರಾ? ಹಾಗಿದ್ದರೆ ಇವತ್ತು ನಾನು ಹೇಳೋ ಈ ಕಥೆಯಲ್ಲಿ ಒಬ್ಬ ಮಹಿಳೆ ದುರಾದೃಷ್ಟವಶಾತ್ ತಮ್ಮ ಲೈಫಲ್ಲಿ ನಡೆದ ಒಂದು ಘಟನೆಯಿಂದ ಮತ್ತೆ ಮೇಲೆ ಹೇಳೋದೇ ಇಲ್ಲ, ಬದಲಾಗಿ ಯಾರು ಊಹಿಸದೇ ಇರುವಂತಹ ಎತ್ತರಕ್ಕೆ ಏರಿದಂತಹ ಮಹಾನ್ ಸಾಧಕಿ ಯಾರು ಗೊತ್ತಾ? ಎಸ್, ಅವರೇ ಶ್ರೀಮತಿ ಸುಧಾ ಚಂದ್ರನ್. ಸುಧಾ ಚಂದ್ರನ್ ಭಾರತೀಯ ಚಿತ್ರರಂಗದ ನಟಿ ಮತ್ತು ಶಾಸ್ತ್ರೀಯ ನೃತ್ಯಗಾರ್ತಿ ಅಷ್ಟೇ ಅಲ್ಲ, ಶಿ ವಾಸ್ ಆನ್ ಎಕ್ಸೆಪ್ಷನಲ್ ಟ್ಯಾಲೆಂಟ್, ಗ್ರೇಸ್ ಆ್ಯಂಡ್ ಎಬೋ ಆಲ್ ಹರ್ ಅನ್ಡೈಯಿಂಗ್ ಸ್ಪಿರಿಟ್. ಆದರೆ ಅವರ ಯಶಸ್ಸಿನ ಹಾದಿ ಅಷ್ಟೊಂದು ಸುಲಭ ಆಗಿರಲಿಲ್ಲ. ಸೊ ಲೆಟ್ಸ್ ಡೈವ್ ಇನ್ ಟು ಹರ್ ಜರ್ನಿ. ಸುಧಾ ಚಂದ್ರನ್ ಅವರು 1964ರಲ್ಲಿ ಮುಂಬೈನಲ್ಲಿ ಒಂದು ತಮಿಳು ಕುಟುಂಬದಲ್ಲಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ನೃತ್ಯದ ಬಗ್ಗೆ ಅಗಾಧವಾದ ಒಲವು ಮತ್ತು ಆಸಕ್ತಿ ಇತ್ತು. ಅವರು ಹದಿಹರೆಯದವರಾಗಿದ್ದಾಗಲೇ ನಿಪುಣ ಭರತನಾಟ್ಯ ನೃತ್ಯಗಾರತಿಯಾಗಿದ್ದರು. ನೃತ್ಯವೇ ಅವರ ಜೀವನ ಆಗಿತ್ತು ಮತ್ತೆ ಅವರಿಗೆ ವೃತ್ತಿಗಿಂತ ಹೆಚ್ಚಾಗಿತ್ತು. ಇದು ಅವರ ಮನಸ್ಸಿನ ಅಭಿವ್ಯಕ್ತಿಯೂ ಆಗಿತ್ತು. ಹೀಗಿರುವಾಗ ಅವರ ಲೈಫಲ್ಲಿ ಒಂದು ಘೋರ ದುರಂತನೇ ನಡೆದೋಯ್ತು. ಅದು 1981ರಲ್ಲಿ 17ನೇ ವಯಸ್ಸಿನಲ್ಲಿ ಸುಧಾ ಚಂದ್ರನ್ ಅವರು ತಮ್ಮ ಫ್ಯಾಮಿಲಿ ಜೊತೆ ಪ್ರಯಾಣ ಮಾಡ್ತಿದ್ದಾಗ ಒಂದು ಭೀಕರ ಅಪಘಾತ ಸಂಭವಿಸಿಬಿಡ್ತು. ಅವರಿಗೆ ತೀವ್ರ ಗಾಯಗಳಾದವು. ಅದರ ಸೋಂಕಿನಿಂದ ಅವರ ಬಲಗಾಲನ್ನು ಕತ್ತರಿಸೋದನ್ನ ಬಿಟ್ಟರೆ ಡಾಕ್ಟರ್ಸ್ಗೆ ಬೇರೆ ದಾರಿನೇ ಇರಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ, ಯಾರಿಗಾದರೂ, ಅದರಲ್ಲೂ ವಿಶೇಷವಾಗಿ ನೃತ್ಯಗಾರರಿಗೆ ಇದು ಒಂದು ದೊಡ್ಡ ವಿನಾಶಕಾರಿ ಹೊಡೆತವೇ ಸರಿ. ಜಸ್ಟ್ ಇಮ್ಯಾಜಿನ್, ಹುಟ್ಟಿದಾಗಿನಿಂದ ಕರಗತ ಮಾಡಿಕೊಂಡು ಬಂದಂಥ ಕಲೆ ಈಗ ಅವರಿಂದ ದೂರಾಗಿ ಬಿಟ್ರೆ ಮುಂದೇನು ಅಂತ ಬೇರೆಯವರಾಗಿದ್ರೆ ಯೋಚಿಸ್ತಿದ್ರು. ಆದರೆ ಸುಧಾ ಚಂದ್ರನ್ ತಾವು ಭರತನಾಟ್ಯ ಮಾಡೋದನ್ನ ಎಂದಿಗೂ ನಿಲ್ಲಿಸಲಿಲ್ಲ. ತಮ್ಮ ಒಂದು ಕಾಲನ್ನ ಕಳೆದುಕೊಂಡ್ರು ಸಹ ಆ ಒಂದು ದುರಂತದಿಂದ ತಮ್ಮ ಭವಿಷ್ಯ ನಿರ್ಧಾರ ಆಗೋದನ್ನ ಅವರೆಂದಿಗೂ ಒಪ್ಪಲಿಲ್ಲ. ಸೋಲನ್ನ ಅನುಭವಿಸುವ ಬದಲು ಅದರ ವಿರುದ್ಧ ಹೋರಾಡೋಕೆ ರೆಡಿ ಆದ್ರು. ಜೈಪುರ್ ಫುಟ್ ಅಂತ ಕರೆಯಲ್ಪಡುವ ಆರ್ಟಿಫಿಷಿಯಲ್ ಕಾಲಿನ ಸಹಾಯದಿಂದ ಸುಧಾ ಚಂದ್ರನ್ ಮತ್ತೆ ಭರತನಾಟ್ಯ ಮಾಡೋಕೆ ಪ್ರಾರಂಭಿಸಿದ್ರು. ಎಸ್, ನೀವು ಕೇಳಿದ್ದು ಸರಿಯಾಗಿದೆ. ಅವರು ಮತ್ತೆ ಭರತನಾಟ್ಯ ಮಾಡೋಕೆ ಪ್ರಾರಂಭಿಸಿದ್ರು. ಅಂತಹ ಜೀವನವನ್ನೇ ಬದಲಾಯಿಸುವ ಘಟನೆಯಿಂದ ಪುನಃ ವೇದಿಕೆಗೆ ಮರಳಲು ತೆಗೆದುಕೊಂಡ ಆ ಧೈರ್ಯವನ್ನ ಯಾರಿಂದಲೂ ಊಹಿಸಲು ಅಸಾಧ್ಯ. ಅವರ ಆ ಡಿಟರ್ಮಿನೇಷನ್, ಡಿಸಿಪ್ಲಿನ್ ಅಂಡ್ ದಿ ಎಮೋಷನಲ್ ಸ್ಟ್ರೆಂತೆ ಕಾರಣ. ಸುಧಾ ಚಂದ್ರನ್ ತಮ್ಮ ಹೊಸ ಪ್ರಾಸ್ಥೆಟಿಕ್ ಅಂಗಕ್ಕೆ ಹೊಂದಿಕೊಳ್ಳೋಕೆ ಕಠಿಣವಾದ ತರಬೇತಿ ಪಡೆದರು ಮತ್ತು ಸಂಪೂರ್ಣ ಇಚ್ಛಾಶಕ್ತಿಯ ಮೂಲಕ ಅವರು ವೇದಿಕೆಗೆ ಅಸಾಧಾರಣವಾದ ಪುನರಾಗಮನವನ್ನು ಮಾಡಿದರು. 1984ರಲ್ಲಿ ಅಪಘಾತದ ನಂತರ ಅವರು ತಮ್ಮ ಮೊದಲ ಪ್ರದರ್ಶನವನ್ನು ನೀಡಿದರು. ಇದು ಕೇವಲ ಭರತನಾಟ್ಯ ನೃತ್ಯವಷ್ಟೇ ಆಗಿರಲಿಲ್ಲ, ಅದು ತಮ್ಮ ಪ್ರತಿಕೂಲತೆಯ ಮೇಲೆ ಅವರ ವಿಜಯದ ಘೋಷಣೆಯಾಗಿತ್ತು. ಅವರು ತಮ್ಮ ಕೌಶಲ್ಯದಿಂದ ಮಾತ್ರವಲ್ಲ, ಅವರ ಸಾಧನೆಯ ಅದ್ಭುತ ಪ್ರಯಾಣದಿಂದ ಪ್ರೇಕ್ಷಕರು ಕಣ್ಣೀರು ಹಾಕಿದ್ರು. ನಂತರ ಸುಧಾ ಚಂದ್ರನ್ ಬಿಕೇಮ್ ಎ ಸಿಂಬಲ್ ಆಫ್ ಹೋಪ್ ಅಂಡ್ ರಿಸೈಲ್. ಆದರೆ ನೃತ್ಯದಲ್ಲಿ ಅವರ ಪ್ರಯಾಣ ಮಾತ್ರ ನಿಲ್ಲಲಿಲ್ಲ. ಸುಧಾ ಚಂದ್ರನ್ ಭಾರತೀಯ ಚಿತ್ರರಂಗ ಮತ್ತು ದೂರದರ್ಶನದಲ್ಲಿ ಹೆಸರಾಂತ ನಟಿಯಾದರು. ಅವರು ಚಲನಚಿತ್ರಗಳು ಮತ್ತು ಟಿವಿ ಕಾರ್ಯಕ್ರಮಗಳಲ್ಲಿ ನಟಿಸಿದರು. ತಮ್ಮ ಪ್ರತಿಭೆ ಮತ್ತು ಅವರ ಶಕ್ತಿಯಿಂದ ಪ್ರೇಕ್ಷಕರನ್ನ ಆಕರ್ಷಿಸಿದರು. ಅವರ ಅತ್ಯಂತ ಅಪ್ರತಿಮ ಪಾತ್ರ ಟಿವಿ ಸೀರೀಸ್ ಕಾಹಿನ್ ಕಿಸಿ ರೋಸ್ ನಲ್ಲಿ ಬಂದಿತ್ತು. ಅಲ್ಲಿ ಅವರು ಶಕ್ತಿಯುತ ಮತ್ತು ಸಂಕೀರ್ಣವಾದ ಪಾತ್ರವನ್ನು ನಿರ್ವಹಿಸಿದ್ದರು ಮತ್ತು ಅದರಿಂದ ಅವರು ವ್ಯಾಪಕವಾದ ಜನಮನ್ನಣೆಯನ್ನೂ ಗಳಿಸಿದರು. ಇಂದು ಸುಧಾ ಚಂದ್ರನ್ ಲಕ್ಷಾಂತರ ಜನರಿಗೆ ಅದ್ಭುತವಾದ ಇನ್ಸ್ಪಿರೇಷನ್. ನಿಮ್ಮ ಆತ್ಮ ಮನಸ್ಸು ಸಾಕಷ್ಟು ಬಲವಾಗಿದ್ರೆ ಯಾವುದೇ ಅಡೆತಡೆಗಳು ಕೂಡ ತುಂಬಾ ದೊಡ್ಡದಲ್ಲ ಅಂತ ಅವರು ತೋರಿಸಿದ್ದಾರೆ. ನಮಗೆ ಏನಾಗುತ್ತೋ ಅನ್ನೋದ್ರ ಮೇಲೆ ನಮಗೆ ನಿಯಂತ್ರಣ ಇಲ್ಲ, ಆದರೆ ನಾವು ಹೇಗೆ ಪ್ರತಿಕ್ರಿಯೆ ಕೊಡ್ತೀವಿ ಅನ್ನೋದ್ರ ಮೇಲೆ ನಮಗೆ ನಿಯಂತ್ರಣ ಇದೆ ಅನ್ನೋದನ್ನ ಸುಧಾ ಚಂದ್ರನ್ ಅವರ ಜೀವನ ನಮಗೆ ಕಲಿಸುತ್ತೆ. ಹಾಗಾದರೆ ಸುಧಾ ಚಂದ್ರನ್ ಅವರ ಜೀವನದಿಂದ ನಾವೇನು ಕಲಿಬಹುದು ಅಂತ ನೋಡೋದಾದ್ರೆ, ಫಸ್ಟ್, ನಿಮ್ಮ ಕನಸನ್ನ ಎಂದಿಗೂ ಬಿಟ್ಟು ಕೊಡಬಾರದು. ನೆವರ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್ಸ್. ಕಾಲನ್ನ ಕಳೆದುಕೊಂಡ್ರು ಸಹ ಸುಧಾ ಚಂದ್ರನ್ ಅವರಿಗೆ ನೃತ್ಯದ ಮೇಲಿದ್ದಂತಹ ಉತ್ಸಾಹ ಎಂದೂ ಕಡಿಮೆ ಆಗಲಿಲ್ಲ. ಅವರು ಯಾವುದನ್ನು ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ರೋ ಅದಕ್ಕಾಗಿ ಅವರು ಹೋರಾಡಿದರು. ಸೆಕೆಂಡ್, ಸವಾಲುಗಳನ್ನು ಸ್ವೀಕರಿಸಿ. ಎಂಬ್ರೇಸ್ ಚಾಲೆಂಜಸ್. ಸುಧಾ ಚಂದ್ರನ್ ತಮ್ಮ ವಿಕಲತೆ ತಮ್ಮನ್ನ
ತಮ್ಮ ಫ್ಯೂಚರ್ನ ಡಿಫೈನ್ ಮಾಡೋಕೆ ಬಿಡ್ಲಿಲ್ಲ, ಬದಲಾಗಿ ಅದನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡ್ರು. ಅಂಡ್ ಫೈನಲಿ, ನಿಮ್ಮನ್ನು ನೀವು ನಂಬಿರಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಜಗತ್ತು ಅಸಾಧ್ಯವೆಂದು ಭಾವಿಸಿದಾಗ ನಿಮ್ಮ ಮೇಲಿನ ನಿಮ್ಮ ನಂಬಿಕೆಯು ಅಸಾಧ್ಯವನ್ನು ಸಹ ಸಾಧ್ಯವಾಗಿಸುತ್ತದೆ. ಇಂದಿನ ಎಪಿಸೋಡ್ ಅನ್ನ ನಾನು ಮುಗಿಸ್ತಾ ಇದ್ದಂಗೆ, ಸುಧಾ ಚಂದ್ರನ್ ಅವರ ಕಥೆಯು ನೀವು ಜೀವನದಲ್ಲಿ ಎಷ್ಟೇ ಕಷ್ಟದಲ್ಲಿದ್ದರೂ ಮತ್ತೆ ಮೇಲಿರುವ ಶಕ್ತಿ ಇದೆ ಎಂಬುದನ್ನು ನಿಮಗೆ ನೆನಪಿಸುತ್ತೆ. ಸೊ ಯು ಹ್ಯಾವ್ ದ ಪವರ್ ಟು ರೈಸ್ ಅಗೇನ್. You have the power to overcome and shine. So listeners, thank you for tuning in Challenge to Champion. If Sudha Chandran's story touched your heart, don't forget to share this episode with someone who might need a little inspiration today. So until next time, keep believing in yourself and keep pushing forward. This is your host Nishant signing off. And remember, no matter the challenges, you have the strength within you to rise above. See you in the next episode, and